ನಾನು ಮಾತಾಡಿ ಆ ಪ್ಲೇಸಿಗೆ ವಿಸಿಟ್ ಮಾಡ್ರಿ ಬೀಗು ಅಂತ ಹೇಳಿದ್ದೇನೆ ಮತ್ತು ಪಕ್ಷದ ವತಿಯಿಂದ ಕೈಲಾದಷ್ಟು ಅದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ನಿನ್ನೆನೆ ಅದನ್ನು ಅವರಿಗೆ ಹೇಳಿದ್ದೇನೆ. ಅವರು ಆ ಸ್ಪಾಟಿಗೆ ಹೋಗಿ ವಿಸಿಟ್ ಮಾಡಿ ಬಂದಿದ್ದಾರೆ. ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಪಾರ್ಲಿಮೆಂಟ್ ಮೆಂಬರು ಅವರು ಹೇಳ್ತಾರೆ. ಅದರ ಪ್ರಕಾರ ನಾವು ಕೈಲಾದಷ್ಟು ನಮ್ಮ ಪಕ್ಷದ ವತಿಯಿಂದ, ತಮಿಳುನಾಡು ಪಕ್ಷದ ವತಿಯಿಂದ ಸಹಾಯ ಮಾಡೋಕ್ಕೆ ನಾವು ಹೇಳ್ತೇವೆ. ತಮಿಳುನಾಡಲ್ಲಿ ಜಾಲ್ತುಳಿತ ಆಗಿದೆ ಸರ್. ತಮಿಳುನಾಡಲ್ಲಿ 40 ಜನ ಸತ್ತೋಗಿದ್ದಾರೆ ಸರ್. ಈಗಾಗಲೇ ನಾನು ಕಂಡೋಲೆನ್ಸ್ ಎಲ್ಲ ಕಳಿಸಿದ್ದೀನಲ್ಲ. ನಮ್ಮ ಪರವಾಗಿ ನಾವು ಕಂಡೋಲೆನ್ಸ್ ಕಳಿಸ್ಬೋದೇ ಹೊರತಾಗಿ ಬಾಕಿದು ನಾವು ಈ ಸರ್ಕಾರ ಅಲ್ಲಿ ದುಡ್ಡು ಕೊಡಂಗಿಲ್ಲ ಅಥವಾ ನಾವು ಕೊಡಂಗಿಲ್ಲ. ಬೇರೆ ಅಲ್ಲಿ ಇದು ದುರ್ದೈವದ ಘಟನೆ, ಇಂಥವೆಲ್ಲ ಆಗಬಾರ್ದು. ಬಟ್ ಅನ್ಫಾರ್ಚುನೇಟ್ಲಿ ಕಾಲು ತುಳಿತಕ್ಕೆ ಒಳಪಟ್ಟಂತ ನಿಯರ್ಲಿ 40 ಜನ ಇವತ್ತು ಆಗಿದ್ದಾರೆ. ಅದರಲ್ಲಿ ಮಕ್ಕಳು, ಹೆಣ್ಮಕ್ಕಳು, ಅನೇಕ ಜನ ಗಂಡಸರು ಕೂಡ ಇವತ್ತು ಒಂದು ಇದಕ್ಕೆ ತುತ್ತಾಗಿದ್ದಾರೆ. ಅದಕ್ಕಾಗಿ ಈಗ ಅವರ ಸರ್ಕಾರ ಏನು ಘೋಷಣೆ ಮಾಡ್ತದೆ. ಆದರೆ ನಾನು ಇದು ಘಟನೆ ತಿಳಿದ ತಕ್ಷಣ ನಮ್ಮ ತಮಿಳುನಾಡು ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಿಗೂ ಮತ್ತು ಅಲ್ಲಿ MP ಇದ್ದಾರೆ ನಮ್ಮವರು, ಆ MPಗೂ ಕೂಡ ನಾನು ಮಾತಾಡಿ ಆ ಪ್ಲೇಸಿಗೆ ವಿಸಿಟ್ ಮಾಡ್ರಿ ಬೀಗು ಅಂತ ಹೇಳಿದ್ದೇನೆ ಮತ್ತು ಪಕ್ಷದ ವತಿಯಿಂದ ಕೈಲಾದಷ್ಟು ಅದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ನಿನ್ನೆನೆ ಅದನ್ನು ಅವರಿಗೆ ಹೇಳಿದ್ದೇನೆ. ಅವರು ಆ ಸ್ಪಾಟಿಗೆ ಹೋಗಿ ವಿಸಿಟ್ ಮಾಡಿ ಬಂದಿದ್ದಾರೆ. ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಪಾರ್ಲಿಮೆಂಟ್ ಮೆಂಬರು ಅವರು ಹೇಳ್ತಾರೆ. ಅದರ ಪ್ರಕಾರ ನಾವು ಕೈಲಾದಷ್ಟು ನಮ್ಮ ಪಕ್ಷದ ವತಿಯಿಂದ, ತಮಿಳುನಾಡು ಪಕ್ಷದ ವತಿಯಿಂದ ಸಹಾಯ ಮಾಡೋಕ್ಕೆ ನಾವು ಹೇಳ್ತೇವೆ.